ಇವತ್ತು ಇದಕ್ಕೊಂದು ಮುಕ್ತಿ ಕಾಣಿಸ್ಬೇಕು ಅಂತೇಳಿ ಒಂದು ಅಂತ್ಯವನ್ನು ಆಡಬೇಕು. ಇದಕ್ಕೆ ಆ ಭಾಗದ ಜನಗಳು, ರೈತರಿಗೆ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದು ಪ್ರತಿನಿತ್ಯ ಇದೊಂದು ಚರ್ಚೆ ಆಗ್ಬಿಟ್ಟೈತೆ. ಯಾರು ಹೋಗ್ಲಿ, ಇಲ್ಲ ಅಕ್ವೈರ್ ಮಾಡಿ ನಮ್ಗೆ ಒಳ್ಳೆ ಬೆಲೆ ಕೊಡಿ, ಇಲ್ಲ ಬಿಡಿ, ಅಕ್ವೈರ್ ಮಾಡಿ ಒಳ್ಳೆ ಬೆಲೆ ಕೊಡಿ, ಬಿಡಿ ಅಂತ ಇಲ್ಲಿ. ಯಾಕಂದ್ರೆ ಒಂದ್ಸರಿ ಇದು ರೆಡ್ ಝೋನ್ ಆಗಿ ಇದು ಕೋರ್ಟಲ್ಲೂ ಕೂಡ ಹೌದು ಇದನ್ನ ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿರೋದ್ರಿಂದ ಇದನ್ನ ಮಾಡಬೇಕು ಅಂತೇಳಿ ಇವತ್ತಿನ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇಲ್ಲೊಂದು ಸುಂದರವಾದಂಥ ನಗರವನ್ನು ನಿರ್ಮಾಣ ಮಾಡಬೇಕು, ಒತ್ತಡ ಕಡಿಮೆ ಮಾಡಬೇಕು, ಬೆಂಗಳೂರಿರ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿಯವರ ಕನಸನ್ನು ಇವತ್ತು ಇವ್ರು ನೆನೆಸು ಮಾಡ್ತಾವ್ರೆ. ನಾವೆಲ್ಲ ಸೇರಿ ನೆನೆಸು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಏನು ಅವತ್ತು ಈ ಒತ್ತಡ ಕಡಿಮೆ ಮಾಡ್ಬೇಕು ಬೆಂಗಳೂರಿನಲ್ಲಿ ಅಂತೇಳಿ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಅವ್ರೇನು ಆಸೆ ಇಟ್ಕೊಂಡಿದ್ರು, ಆ ಆಸೆನ ಇವತ್ತು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಇದಕ್ಕೆ ಮುಂಚೆ ಕಳೆದ ಆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಒಂದು 2019 ಅಲ್ಲ, ಅದಕ್ಕೆ ಮುಂಚೆ 2019-20 1,000 ಎಕರೆ ಅಕ್ವೈರ್ ಮಾಡಿದ್ರು. ಈ ಜಾಗದಲ್ಲಿ ರೆಡ್ ಝೋನ್ ಅನ್ನ ಡ್ರಾಪ್ ಮಾಡಿ KIDB ಅವರು 1,000 ಎಕರೆ ಅಕ್ವೈರ್ ಮಾಡಿದ್ರು. ಆವಾಗ 2020 ಆವಾಗ ನಾನೇ ಬೇಡ ಇದನ್ನ ದಯಮಾಡಿ ಬಿಡಿ, ಇಲ್ಲ ಅಂದ್ರೆ ಏನೋ ಒಂದು ಒಳ್ಳೆ ರೇಟ್ ಕೊಟ್ಟು ತೀರ್ಮಾನ ಮಾಡಿ ಅಂತೇಳಿ ನಾನೇ ಪ್ರೆಸ್ ಮೀಟ್ ಮಾಡಿದೆ. ಬೈರಮಂಗಲ ನಿಮ್ಮ ಯಾವ್ದು ಮದ್ದೂರಮ್ಮನ ದೇವಸ್ಥಾನ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ. ನಮ್ಮ ನಾಯಕರಾದ ಲಿಂಗಪ್ಪನವರು ನಮ್ಮ ಜೊತೆ ಇದ್ರು, ಲಿಂಗಪ್ಪನವರು ಇದ್ರು, ಎಲ್ಲರೂ ಇದ್ರು. ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತ ಮುಖಂಡರಂತ ಪ್ರಕಾಶ್ ಅವರು ಕೂಡ ಇದ್ರು. ಅವತ್ತು ಇದನ್ನ ಏನಾರ ಒಂದು ಇತ್ಯರ್ಥ ಮಾಡಬೇಕು ಅಂತೇಳಿ ಈಗ ಅವರು ಅವಾಗ ಸನ್ಮಾನ್ಯ ನಮ್ಮ ಮಾಜಿ ಶಾಸಕರ ಜೊತೆ ಇದ್ದಂಥವ್ರು ಆವಾಗ ಬಂದು ನಮಗೆಲ್ಲ ಮಾಹಿತಿ ಕೊಟ್ಟು ಹಿಂಗೆ ಆಗ್ತಾ ಇದೆ ಅಂತೇಳಿ ನಾವು ಹೋರಾಟ ಮಾಡ್ದೋ. ಅವತ್ತು ಸಿದ್ದರಾಜಣ್ಣನು ಕೂಡ ಮಾಜಿ ಶಾಸಕರ ಮನೆಗೆ ಹೋಗವ್ರೆ ಕೇಳಕ್ಕೆ ಅದನ್ನ ಅಂತ ಅಂದ್ರು. ಏನಂದ್ರು ಸಿದ್ದರಾಜಣ್ಣ ಮಾಜಿ ಶಾಸಕರು? ಕೇಳಕ್ ಹೋದ್ರು, ಹೇಳ್ತೀನಿ ಒಂದು ಕೇಳಕ್ ಹೋದ್ರು. ಅವಾಗ ಅದಕ್ಕೆ ಯಾವುದೇ ಸ್ಪಂದನೆ ಆಗ್ಲಿಲ್ಲ. ಆಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿ ಮೀಟಿಂಗ್ ಆಯ್ತು. ಅವಾಗ ನಮ್ಮ ಲೇಡಿ ಆ ಮೇಡಮ್ ಇದ್ರು, ಹೆಸರಿನವರು ಅರ್ಚನಾ ಮೇಡಮ್ ಅವರು DC ಆಗಿದ್ರು. ಅವಾಗ ಇಲ್ಲೇ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಮೀಟಿಂಗ್ ಆಯ್ತು. ನಾನು ಆ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದೆ. ಅವಾಗ ಮಾಜಿ ಶಾಸಕರು ಬಂದಿರಲಿಲ್ಲ. ಅವಾಗ ಶಾಸಕರವರು, ಈ ಮಾಜಿ ಶಾಸಕರು ಅವತ್ತು ಹಾಲಿ ಶಾಸಕರಾಗಿದ್ರು, ಅವರ ಸಭೆಗೆ ಬರಲಿಲ್ಲ. ಜಿಲ್ಲಾಧಿಕಾರಿಗಳು ನಡೆಸಿದಂಥ ಸಭೆಯಲ್ಲಿ ಯಾವ ರೀತಿ ರೇಟು ಇನ್ನೊಂದು ತೀರ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ಆದಾಗ ಆ ಸಭೆಗೆ ಬರಲಿಲ್ಲ. ಅವತ್ತು ನಾನು ಬಂದು ಮಾತಾಡಿದೆ, ಸಭೆನಲ್ಲಿ ನಾನು ಕೂಡ ಮಾತಾಡಿದೆ. ನೀವು ಇಲ್ಲ ಒಳ್ಳೆ ರೇಟ್ ಕೊಡಿ, ಇಲ್ಲ ಡ್ರಾಪ್ ಮಾಡಿ ಅಂತ. ನೀವು ಬರೀ 1,000 ಎಕರೆ ತೊಗೊಂಡು ಮಿಕ್ಕಿದೆಲ್ಲ ಬಿಡೋದು, ಮಿಕ್ಕಿದೆಲ್ಲ ಗೊಂದಲ ಮಾಡೋದು ಬೇಡ ಅಂತ ಹೇಳಿದಾಗ ಆವಾಗ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಅವಾಗ ಏನು ಕೂಡ ಸ್ಪಂದಿಸಲಿಲ್ಲ. ಬೇರೆಯವರು ಕೂಡ ಯಾರು ಕೂಡ ಹೋರಾಟಕ್ಕೆ, ರೈತರು ಅವತ್ತು ಭಾಗವಹಿಸಬಹುದಾಗಿತ್ತು ನಮ್ಮ ಜೊತೆ ಹೋರಾಟಕ್ಕೆ. 500 ಎಕರೆಯಿಂದ ಶುರು ಆಗಿದ್ರೆ ಅದು 10,000 ಎಕರೆವರೆಗೂ ಹೋಗೋದು. ಅವಾಗ ಯಾವ ರೈತರು ಕೂಡ ನಮ್ಗೆ ಸ್ಪಂದಿಸ್ಲೂ ಇಲ್ಲ. ಕಡೆಗೆ ಯಡಿಯೂರಪ್ಪನವ್ರು ನನಗೆ ಫೋನ್ ಮಾಡಿದ್ರು. ಎಲ್ಲ ಮುಖಂಡರುಗಳು ಯಡಿಯೂರಪ್ಪನವ್ರ ಹತ್ರ ಹೋದೋ. ಅವರು ಒಂದು ಮಾತು ಹೇಳಿದ್ರು, ಇಲ್ಲ ಇದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬಿಡ್ಲಿಕ್ಕೆ ಆಗಲ್ಲ, ಈಗ ನೀವು ಒಳ್ಳೆ ಬೆಲೆ ಕೊಡಿಸ್ತೀನಿ, ಯಾವುದೋ ಇಂಡಸ್ಟ್ರಿ ತೊಗೊಂಬರ್ತೀನಿ, ನಾನು ಅವ್ರ ಕೈಯಲ್ಲೇ ಮಾತಾಡ್ಸ್ಕೊಡ್ತೀನಿ ಅಂತ ಅಂದರು. ಆಯಿತು ಸ್ವಾಮಿ, ಏನೋ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳ್ಬಿಟ್ಟು ಬಂದು ನಾವು. ಅವರು ಕೂಡ ಅದಕ್ಕೆ ಏನು ಮಾಡಲಿಲ್ಲ. ಅವತ್ತು ಅಶ್ವಥ್ ನಾರಾಯಣ ಅವರು ಉಸ್ತುವಾರಿ ಸಚಿವರಾಗಿದ್ದರು. ಅಶ್ವಥ್ ನಾರಾಯಣ ಅವ್ರ ಹತ್ರನೂ ಹೋದೋ ನಾವು ಈ ವಿಚಾರ ಚರ್ಚೆ ಮಾಡಲಿಕ್ಕೆ. ಅಶ್ವಥ್ ನಾರಾಯಣ ಅವರು ಕೂಡ ಅದ್ರ ಬಗ್ಗೆ ಯಾವುದೋ ಪ್ರತಿಕ್ರಿಯೆಯನ್ನು ಕೂಡ ಕೊಡಲಿಲ್ಲ. ಇದು ಬಿಡಿಸ್ತೀನಿ ಅಂತ ಆಗಲಿ, ಇದನ್ನು ಮಾಡ್ತೀನಿ ಅಂತ ಆಗಲಿ ಏನು ಕೊಡಲ್ಲ. ನಮ್ಮ ಹತ್ರ ಒಂದು ಅರ್ಜಿ ಇಸ್ಕೊಂಡ್ರು, ಒಂದು ಫೋಟೋ ತೆಗೆಸ್ಕೊಂಡ್ರು, ನಾವು ಬಂದೋ. ಈಗ ನಾವು ಇದನ್ನು ಮಾಡಬೇಕು, ಇದನ್ನು ಒಳ್ಳೆ ರೇಟ್ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿಲ್ಲಿ ಘೋಷಣೆ ಮಾಡಿದ್ರು, ಇದನ್ನು ಮಾಡ್ತಾ ಇದ್ದೀವಿ ಅಂತ. ಆದರೆ ರೇಟನ್ನು ನಿಗದಿ ಮಾಡಿರಲಿಲ್ಲ. ಏನು ರೇಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ನಾವು ನಮ್ಮ ಸರ್ಕಾರದ ವತಿಯಿಂದ ನಿಗದಿ ಮಾಡಿರಲಿಲ್ಲ. ಕಾನೂನಾತ್ಮಕವಾಗಿ 2013 ಅಕ್ವಿಷನ್ ಆ್ಯಕ್ಟ್ ಪ್ರಕಾರ ಹೋದರೆ ಇದು 1.25 ಕೋಟಿ 1.5 ಕೋಟಿ ಮಟ್ಟಕ್ಕೆ ನಾವು ಕೊಡ್ತಕ್ಕಂಥ ವಾತಾವರಣ ಇತ್ತು ಹೋಗುತ್ತು. ನನ್ನ ಹತ್ರ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿದ್ರು. ನಾನಂದೆ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವೇನಾದರೂ ಕೂಡ ಮಿನಿಮಮ್ 2 ಕೋಟಿ ಕೊಡೋದಾದರೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಇಲ್ಲ ಅಂದರೆ ನಾನು ಇದಕ್ಕೆ ಯಾವುದೇ ಪಾಲ್ದಾರನ ಆಗಲ್ಲ ಅಂತ. ಅನೇಕ ಜನಕ್ಕೆ ಐತೆ, ಯಾಕೆ ಶಾಸಕರು ಮಾತಾಡ್ತಾ ಇಲ್ಲ, ಶಾಸಕರು ಬರ್ತಾ ಇಲ್ಲ, ಶಾಸಕರು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು. ಈಗ ನಾನು ಬಂದು ಇವತ್ತು ವಾಯ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಸ್ಟಿಕಾನ್ ಆಗಬೇಕು. ನಾನು ಒಂದ್ಸರಿ ಬಂದು ಹೇಳಿದ್ಮೇಲೆ ನಾನು ಬೇರೆಯವ್ರ ಥರ ಒಂದು ಭಾಷಣ ಮಾಡ್ಬಿಟ್ಟು ಹಿಂದ್ಗಡೆ ಒಂದು ಭಾಷಣ ಮಾಡೋದು, ಹಿಂದ್ಗಡೆ ಒಂದು ಹೇಳೋದು, ಅದು ನಾನು ಮಾಡೋಕ್ಕಾಗಲ್ಲ. ನಾನು ಸಾಧಕ ಬಾಧಕ ಒಳಗಡೆ ಏನು ನಡೀತಾ ಇದೆ, ಅಧಿಕಾರಿಗಳು ಏನು ಮಾಡ್ತಾವ್ರೆ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮುಂದಕ್ಕೆ ಬರಲಿಲ್ಲ. ನಾನು ಹಿಂದೆ ಏನೇನು ನಡೀತಾ ಇದೆ, ಯಾರು ಏನು ಮಾಡ್ತಾವ್ರೆ, ನಾನು ರೈತರ ಹೋರಾಟಗಾರನೂ ಸರಿ ಕರ್ಸಕ್ಕೆ ನಾನು ಪ್ರಯತ್ನ ಪಟ್ಟೆ. ಅವಾಗ ರೈತ ಹೋರಾಟಗಾರ ಹತ್ರ ಮಾತಾಡೋಣ ಅಂತ. ಅವಾಗ ಊರಿಂದಾನೇ ನಾವು 5,000 ಜನ ಬರ್ತೀವಿ, 3,000 ಜನ ಬರ್ತೀವಿ ಅಂದಾಗ ಅದು ಸಭೆ ಆಗಲ್ಲಪ್ಪ, ಅದು ಕ್ಯಾನ್ಸಲ್ ಮಾಡ್ರಿ ಅಂತ ನಾನು ಹಿಂದೆ ಸಭೆಗೆ ಮಾಡಿದ್ದು ಉಂಟು, ಕ್ಯಾನ್ಸಲ್ ಮಾಡಿದ್ದು ಉಂಟು. ಮಾಡಬೇಕು ಅಂತೇಳಿ ಕ್ಯಾನ್ಸಲ್ ಮಾಡಿದೆ. ಆಮೇಲೆ ನಾನು ಎಲ್ಲಿ
ನನ್ನ ಮನವಿಯನ್ನು ಯಾರು ತಾವು ಕೊಡಬೇಕು, ಯಾರು ತಾವು ನನ್ನ ಅಹವಾಲು ಹೇಳಬೇಕು, ಯಾವ ರೀತಿ ಅದನ್ನು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರವಾಗಿ ಇಷ್ಟು ದಿವಸ ನಾನು ಈ ವಿಚಾರವಾಗಿ ಹೊರಗಡೆ ಬಂದಿರಲಿಲ್ಲ. ಈಗ ಒಂದು ದರ ನಿಗದಿ ಆಗಿರ್ತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಬಹುಶಃ ನನಗೆ ಗೊತ್ತಿರೋಂಗೆ ಸುಮಾರು ಒಂದು 80% ರೈತರು ಖುಷಿಯಾಗಿದ್ದಾರೆ. ಒಳ್ಳೆ ದರ ಕೊಟ್ಟವರಪ್ಪ, ನಮಗೆ ತೊಂದರೆ ಇಲ್ಲ ಅಂತ. ಇನ್ನೊಂದು 25-30% ಜನ ಮಾಮೂಲಿ ಅದಿದ್ದೇ ಇರ್ತದೆ ಸ್ವಾಭಾವಿಕವಾಗಿ, ಎಲ್ಲರೂ ಬೇಕೇ ಬೇಕು ಅಂತಕ್ಕಂಥವ್ರು ಎಲ್ಲ ಒಂದು 25-30% ಜನ ಬೇಡ ಅಂತಕ್ಕಂಥವ್ರು ಕೂಡ ಇದ್ದಾರೆ.